ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮನಸ್ಸು ಮಾಡಿದೆ. ಬಟ್ ಸುಗ್ರೀವಾಜ್ಞೆ ಇಲ್ಲಿ ತನಕ ಬಂದಿಲ್ಲ. ಬಟ್ ಎಲ್ಲವೂ ಸರಿ ಆದ್ರೆ ನಾಳೆ ಅಷ್ಟೊತ್ತಿಗೆ ಸುಗ್ರೀವಾಜ್ಞೆ ಜಾರಿಗೆ ಬರಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಹಾಗಾದ್ರೆ ಬಿಲ್ ಯಾವ ಸ್ವರೂಪದಲ್ಲಿರುತ್ತೆ, ಯಾವೆಲ್ಲ ಅಂಶಗಳನ್ನ ಸರ್ಕಾರ ಪರಿಗಣಿಸ್ತಾ ಇದೆ, ಯಾವುದನ್ನ ಟಾರ್ಚರ್ ಅಂತ ಪರಿಗಣಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ಇವತ್ತೇ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಬಿಲ್ ಫೈನಲೈಸ್ ಆಗೋ ಸಾಧ್ಯತೆ ಇದೆ. ಸುಗ್ರೀವಾಜ್ಞೆ ಬಿಲ್ಗೆ ಇವತ್ತೇ ಸಿಎಂ ಒಪ್ಪಿಗೆಯನ್ನ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಿಎಂಗೆ ಡ್ರಾಫ್ಟ್ ಅನ್ನ ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ರವಾನಿಸಿದ್ದಾರೆ. ಸುಗ್ರೀವಾಜ್ಞೆಯ ಕರಡನ್ನ ಪರಿಶೀಲನೆ ನಡೆಸಬೇಕು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ನಾನೇ ಇದರ ನೇತೃತ್ವವನ್ನು ವಹಿಸ್ತೀನಿ, ನನಗೆ ಕಳಿಸ್ಕೊಡಿ, ಟ್ಯೂನಪ್ ಇದ್ರೆ ನಾನೇ ಹೇಳ್ತೀನಿ ಅಂತ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಔಪಚಾರಿಕವಾಗಿ ಅದನ್ನ ಸಂಪುಟ ಸಭೆಯಲ್ಲಿ ಇಟ್ಟು ನಂತರ ಅದನ್ನ ರಾಜ್ಯಪಾಲರ ಅಂಕಿತಕ್ಕೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ರಾಜ್ಯಪಾಲರ ಅಂಕಿತ ಬಿದ್ದ ಕೂಡಲೇ ಅದು ಸುಗ್ರೀವಾಜ್ಞೆಯಾಗಿ ಬದಲಾಗುತ್ತೆ. ಇಲ್ಲಿ ತನಕ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ನಮಗೆ ಅಂತ ವೆಯ್ಟ್ ಮಾಡ್ತಾ ಇದ್ದಂತಹ ಜನರಿಗೆ ಬಹಳ ದೊಡ್ಡ ನಿರ್ಧಾರ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಸರ್ಕಾರ ಯಾವ ಸ್ವರೂಪದಲ್ಲಿ ತಗೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಒಂದಷ್ಟು ಹೈಲೈಟ್ಸ್ ಕೂಡ ನಮಗೆ ಸಿಗ್ತಾ ಇದೆ, ಬಿಲ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಪರಿಗಣಿಸಿದೆ ಸರ್ಕಾರ ಅಂತ. ಸೊ ಬಂತು ನೋಡಿ, ಆನ್ಲೈನ್ ಪೋರ್ಟಲ್ನಲ್ಲಿ ಸಾಲ ನೀಡಿರುವ ಕುರಿತು ಅಪ್ಡೇಟ್ ಅನ್ನು ಮಾಡಬೇಕು. ತುಂಬಾ ಜನ ಇಲ್ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋರು ಯಾವುದಕ್ಕೂ ರಿಜಿಸ್ಟ್ರು ಆಗಿಲ್ಲ, ಏನೂ ಆಗಿಲ್ಲ. ಸೊ ಟ್ರಾನ್ಸ್ಪರೆನ್ಸಿಗೋಸ್ಕರ ಅದನ್ನ ಸರ್ಕಾರ ಹೇಳಿದೆ. ಸಾಲಕ್ಕೆ ವಿಧಿಸುವಂತಹ ಬಡ್ಡಿ ದರದ ಪ್ರಮಾಣ ಪಾರದರ್ಶಕವಾಗಿರಬೇಕು. 15ರಿಂದ 26% ಮ್ಯಾಕ್ಸಿಮಮ್ RBI ಹೇಳಿರೋದು ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸಾಲ ವಿಧಿಸೋದಕ್ಕೆ. ಸೊ ಅಷ್ಟರೊಳಗೆ ಅದೇ ಕ್ಯಾಪಲ್ಲಿ ಇದ್ದಾರಾ ಅವರು ಅನ್ನೋದನ್ನ ತಿಳಿಸ್ಬೇಕಾಗತ್ತೆ. ಅವರು ಮೈಕ್ರೋ ಫೈನಾನ್ಸ್ಗಳು RBI ನೀತಿಯನ್ನ ಪಾಲಿಸಬೇಕು, ಅನುಗುಣವಾಗಿರಬೇಕು ಅಂತ. ಅಂದರೆ ಯಾವಾಗಂದ್ರೆ ಅವಾಗ ಹೋಗ್ಬಿಟ್ಟು ಮನೆ ಬಾಗಿಲು ತಟ್ಟಂಗಿಲ್ಲ, ಮನೆ ಒಳಗೆ ನುಗ್ಗಂಗಿಲ್ಲ, ಸೂರ್ಯಾಸ್ತ ಸೂರ್ಯೋದಯ ಎಲ್ಲ ನೋಡಿಕೊಂಡು ರಿಕವರಿಗೆ ಹೋಗಬೇಕು. ಇದೆಲ್ಲ ಭಾಳ ಇಂಪಾರ್ಟೆಂಟ್ RBI ಗೈಡ್ಲೈನ್ಸ್, ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯಲ್ಲಿ ಹೇಳಲಾಗುತ್ತೆ. ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ರಾಜ್ಯದಲ್ಲಿ ನೋಂದಣಿ ಆಗಿರಬೇಕು. ಇದಂತೂ ಬಹಳ ಆಶ್ಚರ್ಯ ಅನಿಸ್ತು. ಲಾಸ್ಟ್ ಟೈಮು RBI ಅಂಡರಲ್ಲಿ ಯಾವ್ಯಾವ ಮೈಕ್ರೋ ಫೈನಾನ್ಸ್ ನೋಂದಣಿ ಆಗಿದೆ ಅಂತ ನೋಡಿದಾಗ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಂಪ್ನಿಗಳು ನಮಗೆ ಸಿಕ್ವು. ಹೀಗಾಗಿ ಅದನ್ನು ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ರಿಜಿಸ್ಟರ್ ಆಗಲೇಬೇಕು, ಮಸ್ಟ್ ಅಂಡ್ ಶುಡ್ ನೀವು ವ್ಯವಹಾರ ಮಾಡಬೇಕಾದ್ರೆ ಅಂತ ಹೇಳಿ ಈ ಬಿಲ್ನಲ್ಲಿ ಹೇಳಿದೆ. ಯಾವುದೇ ಸಂದರ್ಭದಲ್ಲಿ ನೋಂದಣಿಯನ್ನು ಸರ್ಕಾರ ರದ್ದುಪಡಿಸೋದಕ್ಕೆ ಅವಕಾಶ ಇರುತ್ತೆ. ಈಗ ನಮ್ಮ ಮೇಲೆ ಅಂಕುಶ ಹಾಕಕ್ಕಾಗಲ್ಲ, ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂತಲೇ ಅವ್ರದ್ದು ಆಡಿದ್ದೇ ಆಟ ಆಗೋಗಿದೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರು ನಮ್ಮ ವ್ಯಾಪ್ತಿಗೆ ಬರ್ತಾರೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಕಂಪನಿಗಳ ವ್ಯವಹಾರ ವಿಚಾರದಲ್ಲಿ ಜಿಲ್ಲೆಗಳಲ್ಲಿ ಒಂಬುಡ್ಸ್ಮನ್ಗಳ ನೇಮಕ ಆಗಬೇಕು ಅಂತ. ಈ ಒಂಬುಡ್ಸ್ಮನ್ ಯಾರು ಅಂತ ಕೇಳಿದ್ರೆ ಸಾರ್ವಜನಿಕ ತನಿಖಾಧಿಕಾರಿ. ಈಗ ನೀವು ಸಾಲ ತಗೊಂಡಿರುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತೆ ನಿಮ್ಮ ನಡುವೆ ವ್ಯಾಜ್ಯ ಇದ್ರೆ ಅದನ್ನ ಸರಿಪಡಿಸುವಂತಹ ಅಧಿಕಾರ ಆ ವ್ಯಕ್ತಿಗೆ ಇರುತ್ತೆ. ಅವ್ರ ಹತ್ರ ನೀವು ಕಂಪ್ಲೇಂಟು ಕೊಡ್ಬೋದು, ನನಗೆ ಹಿಂಗೆ ಟಾರ್ಚರ್ ಆಗ್ತಿದೆ, ಹಿಂಗೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕ್ರಮವನ್ನು ಕೈಗೊಳ್ತಾರೆ. ಮತ್ತು ಕಂಪನಿಗಳು ಸಾಲದ ಹೆಸರಲ್ಲಿ ವಸ್ತು ಆಸ್ತಿ ಅಡಮಾನ ಇರಿಸಿಕೊಳ್ಳುವಂತಿಲ್ಲ. ಮೈಕ್ರೋ ಫೈನಾನ್ಸ್ದು ಮೇನ್ ಫ್ರಾಡ್ ಏನು ಅಂತ ಕೇಳಿದ್ರೆ ನಿಮ್ಮ ಹತ್ರ ಆಸ್ತಿ ಪತ್ರ ಇಟ್ಕೊಂಡು ಅವ್ರು ದುಡ್ಡು ಕೊಡೋದು, ಹಂಗೆ ಮಾಡೋಕ್ಕೆ ಬರಲ್ಲ. RBI ರೂಲ್ಸ್ ಪ್ರಕಾರ ಕೋಲ್ಯಾಟ್ರಲ್ ಲೋನ್ ಅಂತ ಅದನ್ನ ನಾವು ಕರಿತೀವಿ. ನಿಮ್ದು ಯಾವ್ದಾದ್ರು ಆಸ್ತಿ ಪತ್ರ ಇಡೋದು, ಜಾಗದ ಜಮೀನಿನ ಪತ್ರ ಇಟ್ಕೊಂಡು ಆಸ್ತಿ ಅಡಮಾನ ಕೊಡೋದು, ಅದನ್ನೆಲ್ಲ ಕೇವಲ ನ್ಯಾಷನಲೈಸ್ ಪ್ರೈವೇಟ್ ಬ್ಯಾಂಕ್ಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಈ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ತಪ್ಪು ಅಂತ ಕೂಡ ಈ ಬಿಲ್ನಲ್ಲಿ ಹೇಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇವತ್ತೇ ಆಲ್ಮೋಸ್ಟ್ ಎಲ್ಲವೂ ಫೈನಲೈಸ್ ಆಗುವಂತಹ ಸಾಧ್ಯತೆ ಎಷ್ಟು, ಮತ್ತೆ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಇದರಲ್ಲಿ? ಪ್ರಮುಖವಾಗಿ ನಿನ್ನೆ ಅಷ್ಟೇ ಮೈಸೂರಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ 9:30ಕ್ಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ನೆಲೆಯಲ್ಲಿ ಅದನ್ನ ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡ್ತಾರೆ ಅನ್ನೋದ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಆದ್ರೆ ನಾಳೆ ರಾಜ್ಯಪಾಲರಿಗೆ ಕಳಿಸುವಂತದ್ರ ಬಗ್ಗೆ ನಿನ್ನೆ ಕೂಡ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಕ್ಕಿತ್ತು. ನಿನ್ನೆ ವಿಧಾನಸೌಧದಲ್ಲೂ ಕೂಡ ಕಾನೂನು ಸಚಿವರು ಮತ್ತೆ ಕಂದಾಯ ಸಚಿವರು ಇಬ್ರು ಕೂಡ ಸಭೆಯನ್ನು ನಡೆಸಿ ಅಂತಿಮವಾಗಿ ಏನೆಲ್ಲ ಕರಡಿನಲ್ಲಿ ಸೇರಿಸಬೇಕು ಇದೆಲ್ಲವನ್ನು ಕೂಡ ಆಡ್ ಆನ್ ಮಾಡಿದ್ರು. ಪ್ರಮುಖವಾಗಿ ಆ ಒಂದು ಒಂಬುಡ್ಸ್ಗಳ ನೇಮಕ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು. ಅಂದ್ರೆ ಅದನ್ನ ಸಹಕಾರ ಇಲಾಖೆ ನೋಡ್ಕೋಬೇಕು ಅಥವಾ ಕಂದಾಯ ಇಲಾಖೆ ನೋಡ್ಕೋಬೇಕು ಅಂತ. ಆದ್ರೆ ಅಂತಿಮವಾಗಿ ಅದನ್ನ ADCಗಳ ಅಂಡರ್ಲೇ ತರೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೆಲಸಗಳಿರುತ್ತೆ, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳೇ ಅದನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ADCಗಳನ್ನ ಅದಕ್ಕೆ ಅವ್ರಿಗೆ ವಹಿಸಬೇಕು ಉಸ್ತುವಾರಿ ಅನ್ನೋದು ಕೂಡ ನಿನ್ನೆ ತೀರ್ಮಾನ ಆಗಿದೆ. ಹಾಗಾಗಿ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಒಪ್ಪಿಗೆ ಕೊಡ್ತಾರೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ. ಅದರ ಜೊತೆಗೆ RBI ನಿಯಮಾವಳಿಗಳಿಗೆ ಯಾವುದೇ ರೀತಿ ಹಸ್ತಕ್ಷೇಪವನ್ನು ಹಾಕದೆ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಏನೆಲ್ಲ ಶಿಕ್ಷೆಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಹಾಗಾಗಿ ಅಂತಿಮವಾಗಿ ಆ ಒಂದು ಅಡ್ವೊಕೇಟ್ ಜನರಲ್ ಜೊತೆಗೂ ಕೂಡ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆ ಒಂದು ಕಾನೂನು ಪ್ರಕ್ರಿಯೆ ಕೂಡ ಎಲ್ಲಾ ರೀತಿಯಲ್ಲೂ ಅಡಕವಾಗಿದೆ ಆ ಒಂದು ಬಿಲ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮತ್ತೊಂದು ಸುತ್ತಿನ ಒಂದು ಚರ್ಚೆಯನ್ನು ನಡೆಸಿ ತದನಂತರ ನಾಳೆ ಕಳಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ
ಇವತ್ತು ಸಂಜೆ ಆ ಒಂದು ರಾಮನಗರ ಕಾರ್ಯಕ್ರಮದಿಂದ ಏನಾದ್ರೂ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ ಅಥವಾ ಬೆಳಿಗ್ಗೆನೆ ಕೊಟ್ಟು ಹೋಗ್ತಾರಾ ಕಾದ್ ನೋಡ್ಬೇಕು ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.